ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರಿಗ ಯುದ್ಧ ವಾತಾವರಣ ಇದೆ, ರಾಸಾಯನಿಕ ಗೊಬ್ಬರ ಸಿಗುತ್ತಾ ಇಲ್ವ ಅನ್ನುವಂತ ಆತಂಕ. ಮೊನ್ನೆ ಮೋದಿ ಅವರು ಕೂಡ ಹೇಳಿದ್ದಾರೆ, ಮೀಟಿಂಗ್ ಮಾಡಿ ಹೇಳಿದ್ದಾರೆ, ರಾಸಾಯನಿಕ ಗೊಬ್ಬರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ. ಆ ತರದ ಏನಾದ್ರು ಪರಿಸ್ಥಿತಿ ಇದೆಯಾ ಸರ್? ರಾಸಾಯನಿಕ ಈಗ ಪ್ರಧಾನ ಮಂತ್ರಿಯವ್ರ ಭಾಷಣ ಕೇಳಿದೆ ನಾನು. ಈ ಏನು ಕೆಮಿಕಲ್ ಇದೆ ಮತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವೂ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಆಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಸಹಜವಾಗಿ ಕಳೆದ ಬಾರಿ ಇದೇ ರೀತಿ ವಾರಿಂದನೂ ಮತ್ತು ಎಕ್ಸ್ಪೋರ್ಟ್ ಇಲ್ದಲೇ ಕಡಿಮೆ ಆಗಿ ಇದಾಗಿತ್ತು. ಮತ್ತು ನಾವು ಈ ರಾಜ್ಯದ ರೈತರಿಗೆ ಏನು ಬೇಕೋ ಅದನ್ನು ನಾವು ಎಚ್ಚರಿಕೆಯಿಂದ ಗಮನದಲ್ಲಿಟ್ಕೊಂಡು ಮುಂಗಾರಿಗೆ ಅವರ ಬೆಳೆಗೆ ಬೇಕಾಗ್ತಕ್ಕಂಥ ಪೆಸ್ಟಿಸೈಡ್ ಇರ್ಬೋದು, ಕೆಮಿಕಲ್ ಇರ್ಬೋದು, ನಾವು ಸಪ್ಲೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ಅಲೋಕೇಶನ್ ಕೊಟ್ಕೊಂಡು ಮಾಡ್ತೀವಿ. ಬಟ್ ನಮಗೆ ಒಂದು ರೈತರಿಗೆ ನಾವು ಈಗಾಗಲೇ 3 ವರ್ಷದಿಂದಲೂ ಹೇಳ್ತಾ ಬಂದಿದ್ದೀವಿ, ಒಂದಷ್ಟು ಈ ಕೆಮಿಕಲ್ನ ಕಡಿಮೆ ಮಾಡಿದ್ರೆ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ, ಇಳುವರಿನೂ ಸಹ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಮತ್ತು ಜನರು ಉಪಯೋಗಿಸೋ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ. ಬಟ್ ಇಲ್ಲಿ ಮೇಜರ್ ಆಗಿ ನಮ್ಮ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಅಪೋಸಿಷನ್ ಇರ್ಬೋದು, ನಮ್ಮ ಶಾಸಕರುಗಳಿರ್ಬೋದು, ಜನರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಟ್ಕೊಂಡು ಹೋದರೆ ಸ್ವಲ್ಪ ಅದು ನಾವು ಇದೇ ಸಂದರ್ಭದಲ್ಲಿ ಈ ಕೊರತೆ ಏನಿದೆ, ಎಕ್ಸ್ಪೋರ್ಟ್ ಕೊರತೆ ಏನಿದೆ, ಇಂಪೋರ್ಟ್ ಮಾಡಿಕೊಳ್ತಕ್ಕಂಥದ್ದು ಏನು ಕೊರತೆ ಇದೆ, ಆ ಕೊರತೆನ ಒಂದು ಸಂದರ್ಭದಲ್ಲಿ ನಾವು ರೈತರಿಗೂ ಸಹ ಸಾವಯವ ಪದ್ಧತಿಯನ್ನು, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಕ್ಕಂಥದ್ದನ್ನು, ಇದನ್ನೆಲ್ಲ ಒಂದು ಸ್ವಲ್ಪ ಜನರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯದು. ಬಟ್ ಆದರೆ ಈಗ ಮುಂಗಾರಿಗೆ ಏನು ಬೇಕೋ ಅದನ್ನು ತೊಂದರೆ ಆಗದಂಗೆ ನೋಡ್ತೀವಿ. ಎಲೆಕ್ಷನ್ಗೆ ಜವಾಬ್ದಾರಿ, ಬೈ ಎಲೆಕ್ಷನ್, ಕೇರಳ ಎಲೆಕ್ಷನ್, ತಮಿಳುನಾಡು ಬಾರ್ಡರ್ಗೆ ಹೋಗ್ಬೇಕು. ಏನು ಬೇಕು, ದಾವಣಗೆರೆಗೆ ಹೋಗ್ತಾ ಇದ್ವಿ. ಸರಿ, ನಿನ್ನೆ ಫೋಟೋ ಸೆಷನ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಎಲ್ಲ ಒಂದು ಸ್ಪೀಕರ್ ಚೇಂಜ್ ಆಗ್ತದೆ, ಎಲ್ಲ ಸಂಪುಟ ಪುನರ್ರಚನೆ ಆಗುತ್ತೆ, ನಮ್ದು ಕುರ್ಚಿ ಬದಲಾಗುತ್ತೆ ಅಂತ. ಯಾವುದು ಸರ್ ಅದೆಲ್ಲ AICC ಮುಖ್ಯಮಂತ್ರಿ, KPC ಅಧ್ಯಕ್ಷ, ಅವ್ರಿಗೆ ಕೇಳಬೇಕು. ಇವತ್ತೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾಳೆ ಸುರ್ಜೇವಾಲ್ ಅವರು CM, DCM ಎಲ್ಲ ಕೂತ್ಕೊಂಡು ನಮ್ಮ ಮೈನಾರಿಟಿ ಲೀಡರ್ಗೆ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರನ್ನೂ ಕರೆದು ಮಾತನಾಡಿದ್ದಾರೆ. ಬಹುಶಃ ಎಲ್ಲವೂ ಸರೋಗುತ್ತೆ. ಥ್ಯಾಂಕ್ ಯು. ಎರಡರಲ್ಲೂ ಗೆಲ್ತೀವಿ ನಾವು. ನಮ್ದಲ್ಲದೆ ಇರೋ ಕ್ಷೇತ್ರದಲ್ಲೇ ಮೊನ್ನೆ ಗೆದ್ದಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಿಂತಿದ್ದ ಕ್ಷೇತ್ರದಲ್ಲೇ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ಈಗ ನಮ್ಮ ಕ್ಷೇತ್ರ ಅಲ್ವಾ, ಉಳಿಸ್ಕೊತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.